ನಮಸ್ಕಾರ ಕರ್ನಾಟಕ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವತ್ತು ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ಕಾಲೇಜ್ ರೆಡಿಯಾಗಿ ಕಾಲೇಜ್ಗೆ ಹೋಗೋಣ ಅಂತ ಸೀದಾ ನಾನು ಬಸ್ ಸ್ಟ್ಯಾಂಡಿಗೆ ಬಂದೆ. ಬಸ್ ಸ್ಟ್ಯಾಂಡಿಗೆ ಬಂದು ನೋಡಿದ್ರೆ ಬಸ್ಸಿಂದ ಬಂದಿಲ್ಲ. ಫೈನಲಿ ಬಸ್ ಬಂತು. ಬಸ್ಸಿಂದ ಫುಲ್ಲು ರಶ್ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಬಂದೆ. ನಾನು ಟೋನಾಗ ಬಂದು ಕೂತ್ಕೊಂಡು ನನ್ನ ಫ್ರೆಂಡ್ ನಾನು ಬರ್ತೀನಿ ಇರು ಅಂತ ಹೇಳ್ದ. ಸೊ ಹಾಗಾಗಿ ಅವನಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಫೈನಲಿ ಅವ್ನು ಬಂದ. ಸರಿ, ನಾವಿಲ್ಲ ಸೀದಾ ಕಾಲೇಜ್ ಕಡೆಗೆ ಹೋಗೋಣ ಅಂತ ಸೀದಾ ಕಾಲೇಜ್ ಕಡೆಗೆ ಹೊರಟ. ಹಾಗೆ ಹೋಗ್ಬೇಕಾದ್ರೆ ಹಂಗೆ ಅಂಬೇಡ್ಕರ್ ಅವ್ರ ಪ್ರತಿಮೆಗೆ ಒಂದು ನಮಸ್ಕಾರ ಮಾಡ್ತಾ ಸೀದಾ ನಾವು ಕಾಲೇಜ್ ಕಡೆಗೆ ಹೊರಟ. ಸೊ ಫೈನಲಿ ನಾವು ಕಾಲೇಜಿಗೆ ಬಂದು ಅವರು ಕುತ್ಕೊಂಡು ಇಲ್ಲಿ ಮಾತಾಡ್ತಾಯಿದ್ರು. ಸರಿ, ನಾವಿಂದ ಅಲ್ಲಿಂದ ಕ್ಲಾಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೀದಾ ನಾವು ಕ್ಲಾಸ್ ರೂಮ್ ಕಡೆಗೆ ಬಂದು ನೋಡಿದ್ರೆ ಕುತ್ಕೊಂಡೆಲ್ಲ ಅಸೈನ್ಮೆಂಟ್ ಬರೀತಾಯಿದ್ರು. ಕ್ವಶನ್ ಆಂಟಿ ಇವತ್ತು ಎಷ್ಟು ಇರೋದ್ರಿಂದ ಓದ್ಕೊತಾಯಿದ್ರು. ನಮ್ಮ ಪ್ರವೀಣ ಮಾತ್ರ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾಯಿದ್ದ, ಹಾಗೆ ಬರಿತಾನೂ ಇದ್ದ. ಅಲ್ಲಿಂದ ಸೀದಾ ನಾವು ಈಚೆಗೆ ಬಂದು ನೋಡಿದ್ರೆ ನಮ್ಮ ಪಾವನ ಬೇಗ ಬರ್ತಿದ್ದವನು ಇವತ್ತು ಲೇಟಾಗಿ ಬಂದ. ಇವತ್ತು ಅಸೈನ್ಮೆಂಟ್ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಮೇಡಮ್ ಇವತ್ತು ಕಾಲೇಜಿಗೆ ಬಂದಿರಲಿಲ್ಲ. ಸೊ ಹಾಗಾಗಿ ನಾಳೆ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಕೂತ್ಕೊಂಡೆಲ್ಲ ಫೋನ್ ನೋಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ರು. ಹಾಗೆ ಲಾಸ್ಟ್ ಅವ್ರು ಟೆಸ್ಟ್ ಇರೋದ್ರಿಂದ ಟೆಸ್ಟಿಗೂ ಕೂಡ ಓದ್ಕೊತಾ ಇದ್ದರು. ಇದು ಆ್ಯಕ್ಚುಲಿ ಚೆನ್ನಾಗಿರೋ ಟೆಸ್ಟ್ ಮುಗಿಸ್ಕೊಂಡು ಸೀದಾ ನಾವು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದ. ನಮ್ಮ ಓಂಕಾರ ನಮ್ಮ ನೀರಜ್ ಸೈಕಲ್ ಇಸ್ಕೊಂಡು ತೊಳ್ಕೊಂಡು ಹೋಗ್ತೀನಿ ಅಂತ ಹೇಳ್ದ. ಸೊ ಇದಿಷ್ಟು ನನ್ನ ಇವತ್ತಿನ ವ್ಲಾಗ್ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ.